ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ಕೂಡ ಹನುಮಾನ್ ಸಂದೇಶ್ ಚಾನಲ್ಗೆ ಸ್ವಾಗತನ ಕೋರ್ತಿದ್ದೀನಿ. ಯಾರು ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ. ಈ ದಿನ ನಾವು ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿಯ ಆಗಮನ ಆಗುತ್ತದೆಯೇ ಎಂಬ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಹನುಮಾನ್ ಜಿ ಅವರು ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಪ್ರೀತಿಯ ಆಗಮನ ಆಗುತ್ತದೆ, ನೀವು ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇದು ಕೇವಲ ಜನರಲ್ ಆಗಿರುತ್ತೆ ಸ್ನೇಹಿತರೆ. ಈಗ ನೀವು ಮನಸ್ಸಿನಲ್ಲಿ ಶ್ರೀರಾಮ ಹಾಗೂ ಹನುಮನರ ಧ್ಯಾನ ಮಾಡಿ. ನಿಮ್ಮ ಪ್ರೀತಿ ಪಾತ್ರರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಈಗ ನಾನು ಇಲ್ಲಿ 5 ಕಾರ್ಡ್ಗಳನ್ನ ಆಯ್ಕೆ ಮಾಡ್ತಿದ್ದೀನಿ. ಈಗ ನೀವು ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ದೇವರನ್ನು ಹಾಗೂ ಹನುಮನರನ್ನು ಧ್ಯಾನಿಸಿ ನಿಮ್ಮ ಪ್ರೀತಿ ಪಾತ್ರರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ. ಈ ಕಾರ್ಡ್ನ ಮೂಲಕ ಹನುಮಾನರು ನಿಮಗೆ ಯಾವ ರೀತಿಯ ಸೂಚನೆಯನ್ನು ತಿಳಿಸ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರೀತಿ ಆಗಮನ ಆಗುತ್ತದೆ ಅಂತ ತಿಳಿದುಕೊಳ್ಳೋಣ. ನಾನು ಮೊದಲನೇ ಕಾರ್ಡ್ ನೋಡ್ತಿದ್ದೀನಿ ಸ್ನೇಹಿತರೆ. ಬ್ರೇಕಿಂಗ್ ಚೈನ್. ನೋಡಿ, ಇದು ಹೇಳ್ತಿದೆ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಹಳೆಯ ನೋವುಗಳಿಂದ ನೀವು ಹೊರ ಬರ್ತೀರಾ. ಆಲ್ರೆಡಿ ಹಲವಾರು ನೋವುಗಳು, ಕಷ್ಟಗಳು ಎಲ್ಲವನ್ನು ಅನುಭವಿಸಿರೋ ನಿಮಗೆ ಎಲ್ಲ ರೀತಿಯಿಂದ ಮುಕ್ತಿ ಹೊಂದುವಂತಹ ಸಂಬಂಧ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹೌದು, ಇದು ಹೇಳ್ತಿದೆ ನೀವು ಹಳೆಯ ಪ್ರೀತಿಯಲ್ಲಿ ತುಂಬ ಕಷ್ಟನ ಅನುಭವಿಸಿರ್ತೀರ. ಅವರಿಂದ ಹಲವಾರು ರೀತಿಯ ನೋವನ್ನು ಅನುಭವಿಸಿರ್ತೀರ. ಆ ನೋವುಗಳಿಂದ ಮತ್ತು ಕಷ್ಟಗಳಿಂದ ನಿಮಗೆ ಜೀವನ ತುಂಬಾ ಬೇಸರ ಆಗಿರುತ್ತೆ. ಯಾವ ಪ್ರೀತಿಯೂ ಬೇಡ ಅನ್ನುವಷ್ಟು ಜಿಗುಪ್ಸೆಗೆ ಹೋಗಿರ್ತೀರ. ಆದರೆ ಈ ಬಂಧನಗಳಿಂದ ಮುಕ್ತಿಗೊಳಿಸಲು ಒಂದು ಹೊಸ ರೀತಿಯ ಸಂಬಂಧ ನಿಮ್ಮ ಬಳಿಗೆ ಬರುತ್ತದೆ ಎಂಬುದು ಈ ಕಾರ್ಡ್ನ ಮೂಲಕ ತಿಳಿಸ್ತಾ ಇದೆ ಸ್ನೇಹಿತರೆ. ಬನ್ನಿ ಎರಡನೇ ಕಾರ್ಡ್ ನೋಡೋಣ. ಸಿಂಧೂರ. ಹೌದು, ನೀವು ನಿಮ್ಮ ಹಳೆಯ ಪ್ರೀತಿಗೆ ನಿಮ್ಮನ್ನು ನೀವೇ ಸಮರ್ಪಣೆ ಮಾಡ್ಕೊಂಡಿರ್ತೀರ. ಆದರೆ ಅವರು ನಿಮ್ಮ ಬಗ್ಗೆ ಯೋಜನೆಯೇ ಇರೋದಿಲ್ಲ, ನಿಮ್ಮ ಪ್ರೀತಿಯ ಅರಿವೇ ಇರೋದಿಲ್ಲ. ಅಂಥವರಿಂದ ನೀವು ದೂರ ಆಗಿರ್ತೀರ. ಈಗ ನಿಮಗೋಸ್ಕರ ಅವರನ್ನೇ ಅವರು ಸಮರ್ಪಣೆ ಮಾಡಿಕೊಳ್ಳುವಂತಹ ವ್ಯಕ್ತಿ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಹೌದು, ಅವರನ್ನು ಅವರು ನಿಮಗೆ ಸಮರ್ಪಣೆಯನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಆನಂದವನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ನಿಮಗೋಸ್ಕರ ಹುಡುಕ್ತಾ ಇದ್ದಾರೆ. ನೀವು ಅವರಿಗಾಗಿ ಕಾಯುವುದಷ್ಟೇ ಕೆಲಸ ಸ್ನೇಹಿತರೆ. ಹೌದು, ಸಿಂಧೂರ ಅಂದರೆ ಸಮರ್ಪಣೆ. ಹೇಗೆ ಹನುಮನರು
ಶ್ರೀರಾಮನಿಗೆ ತಮ್ಮನ್ನು ತಾನೇ ಸಮರ್ಪಣೆ ಮಾಡಿಕೊಂಡಿದ್ದರೋ ಅದೇ ರೀತಿಯಲ್ಲಿ ನಿಮಗೆ ಹೊಸ ಪ್ರೀತಿ ಬರುತ್ತಿದೆಯೋ ಆ ಪ್ರೀತಿ ನಿಮಗಾಗಿಯೇ ಅವರು ಸಮರ್ಪಣೆಯನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾರೆ. ಆ ವ್ಯಕ್ತಿಗೋಸ್ಕರ ನೀವು ಕಾಯುವುದು ಉತ್ತಮ. ನೆಕ್ಸ್ಟ್ ಕಾರ್ಡ್ ನೋಡೋಣ. 3ನೇ ಕಾರ್ಡ್ ನೋಡಿ, ಚಿರಂಜೀವಿ. ಹೌದು, ನಿಮ್ಮ ಪ್ರೀತಿಯಲ್ಲಿ ಆಗಲೇ ಮೋಸ ಹೋಗಿರ್ತೀರ ಅಥವಾ ನಿಮ್ಗೆ ಯಾರೋ ಚೀಟಿಂಗ್ ಮಾಡಿರ್ತಾರೆ. ಪ್ರೀತಿ ಎಂಬ ಹೆಸರಿನಲ್ಲಿ ನೀವು ತುಂಬಾ ನೋವನ್ನು ಅನುಭವಿಸಿರ್ತೀರ ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನು ಮತ್ತೊಬ್ಬರೊಂದಿಗೆ ನೋಡಿ ಮನಸ್ಸಿನಲ್ಲಿ ತುಂಬ ನೋವಾಗಿರುತ್ತೆ ಅಥವಾ ಅವರು ಯಾವುದೋ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಮೋಸನ ಮಾಡ್ತಿದ್ದಾರೆ. ಅದರಿಂದ ಬೇಸತ್ತಂತಹ ನಿಮಗೆ ಕೊನೆವರೆಗೂ ನಿಮ್ಮೊಂದಿಗೆ ಇರುವಂತಹ ದೀರ್ಘಾಯುಷ್ಯ ಹೊಂದಿರುವಂತಹ ತಮ್ಮ ಪ್ರೀತಿಗಾಗಿ ಆಯುಸ್ಸು ಬೇಡಿಕೊಳ್ಳುವಂತಹ ವ್ಯಕ್ತಿ ನಿಮಗೋಸ್ಕರ ಬರ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಹಳೆಯ ಪ್ರೀತಿ ನಿಮಗೆ ನೋವು ಕೊಟ್ಟಂತೆ ನೀವು ಈ ಪ್ರೀತಿಗೆ ನೋವನ್ನು ಕೊಡಬೇಡಿ. ಆ ಪ್ರೀತಿ ಮಧ್ಯದಲ್ಲೇ ನಿಂತು ಹೋಗಿರ್ಬೋದು, ಆದರೆ ಈಗ ಬರುವಂತಹ ಹೊಸ ಪ್ರೀತಿ, ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕೊನೆವರೆಗೂ ಇರೋದಕ್ಕೆ ಇಚ್ಛೆನ ಪಡ್ತಿದ್ದಾರೆ, ಆಸೆನ ಪಡ್ತಿದ್ದಾರೆ. ನೀವು ಕೂಡ ಆ ಪ್ರೀತಿಯನ್ನು ಕೊನೆವರೆಗೂ ಶಾಶ್ವತವಾಗಿ ಇರಿಸಿಕೊಳ್ಳಲು ಸಿದ್ಧರಾಗಿರಿ ಸ್ನೇಹಿತರೆ. ಬನ್ನಿ 4ನೇ ಕಾರ್ಡ್ ನೋಡೋಣ. ದ ರೋರ್. ಹೌದು, ನಿಮ್ಮ ಹಳೆಯ ಪ್ರೀತಿಯಲ್ಲಿ ಕೆಟ್ಟ ಅನುಭವಗಳು ಆಗಿರಬಹುದು ಅಥವಾ ಅವರು ನಿಮಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಇದ್ದವರು, ನೀವು ಅವರಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಬೇಸತ್ತಿರುವವರು. ಹೌದು, ಪ್ರತಿ ಸಲ ನೀವೇ ಸೋಲ್ಬೇಕಾಗತ್ತೆ, ನೀವೇ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಜೊತೆ ಕಾಲ ಕಳೀತಿರ್ತೀರ, ಪ್ರತಿ ಒಂದರಲ್ಲೂ ನೀವೇ ಕಾಂಪ್ರಮೈಸ್ ಆಗ್ತಾ ಹೋಗ್ತಿರ್ತೀರ. ಆದರೆ ಈ ಕಾರ್ಡು ಈಗ ನಿಮಗಾಗಿ ಬರುವಂತಹ ಪ್ರೀತಿ ವ್ಯಕ್ತಿ ಅವರು ನಿಮ್ಮ ಹೊಂದಾಣಿಕೆಗೆ ರೆಡಿಯಾಗಿದ್ದಾರೆ, ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ನಿಮ್ಮನ್ನು ಅವರು ಅರ್ಥ ಮಾಡಿಕೊಳ್ಳಲು ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಮತ್ತು ನಿಮ್ಮೊಂದಿಗೆ ಹೊಸ ರೀತಿಯ ಹೊಸ ಜೀವನವನ್ನು ಹೊಸ ರೀತಿಯಲ್ಲಿ ಆರಂಭ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ನೀವು ಕೂಡ ಮನಸ್ಸಿನಲ್ಲಿ ಸ್ಥಿರತೆಯನ್ನು ಇಟ್ಟುಕೊಂಡು ಅವರೊಂದಿಗೆ ಬದುಕಲು ರೆಡಿಯಾಗಿ ಸ್ನೇಹಿತರೆ. ಒಟ್ಟಿನಲ್ಲಿ ನೀವು ಹಳೆಯ ಪ್ರೀತಿಯಲ್ಲಿ ಪಟ್ಟಂತಹ ಅನುಮಾನ, ಅವರು ನಿಮ್ಮ ಮೇಲೆ ಪಟ್ಟಂತಹ ಅನುಮಾನವನ್ನು ನೀವು ಈಗ ಈ ಹೊಸ ಪ್ರೀತಿಯಲ್ಲಿ ಅನುಮಾನವನ್ನು ಮಾಡಬೇಡಿ. ಓಕೆ, ಅನುಮಾನವಿದ್ದರೆ ಯಾವ ಸಂಬಂಧವೂ ಕೂಡ ಉಳಿಯೋಲ್ಲ ಸ್ನೇಹಿತರೆ. ಹಾಗಾಗಿ ನೀವು ನಿಮ್ಮ ಪ್ರೀತಿಗೆ ಆನಂದವನ್ನು ಹಾಗೂ ಹೊಸ ರೀತಿಯ ಖುಷಿಯನ್ನು ಸಂತೋಷವನ್ನು ಅವರಿಗೆ ಕೊಡಲಿಕ್ಕೆ ನೀವು ರೆಡಿಯಾಗಿ ಅಂತ ನಾನು ಹೇಳ್ತಿದ್ದೀನಿ. ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ರಿಂಗ್. ಚೂಡಾಮಣಿ. ನೋಡಿ ಸ್ನೇಹಿತರೆ, ಈ ಕಾರ್ಡ್ ಹೇಳ್ತಿದೆ ಇಲ್ಲಿ ಹನುಮಾನರು ಶ್ರೀರಾಮ ಕೊಟ್ಟಿರುವಂತಹ ಉಂಗುರವನ್ನು ಸೀತಾಮಾತೆಯ ಕೈಲಿ ಕೊಟ್ಟರು. ನೋಡಿ, ಅವರು ನಿಮಗೆ ಸೂಚನೆಯನ್ನು ಕೊಡ್ತಿದ್ದಾರೆ ಶ್ರೀರಾಮ ನಿಮಗಾಗಿ ಬರುವರು ಎಂದು. ಅದೇ ರೀತಿಯಲ್ಲಿ ಸೀತಾಮಾತೆ ಚೂಡಾಮಣಿಯನ್ನು ಕೊಡ್ತಾರೆ, ನಾನು ಶ್ರೀರಾಮನಿಗಾಗಿ ಕಾಯುತ್ತಿರುವೆ ಎಂದು ತಿಳಿಸು ಹನುಮಾನ್ ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ನಿಮ್ಮ ಹೊಸ ಪ್ರೀತಿಯು ನಿಮ್ಮ ಸಂಪರ್ಕಕ್ಕೆ, ನಿಮ್ಮ ಸಂಬಂಧಕ್ಕೆ ನಿಮ್ಮ ಕಡೆಯಿಂದ ಸೂಚನೆ ಸಿಗಲಿ ಅಂತ ಕಾಯ್ತಾ ಇದ್ದಾರೆ. ನೀವು ಸೂಚನೆಯನ್ನು ಕೊಟ್ಟ ತಕ್ಷಣವೇ ನಿಮ್ಮ ಜೀವನಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ.
ನೀವು ಅವರನ್ನು ಅರ್ಥ ಮಾಡಿಕೊಂಡು ಹುಡುಕಿದರೆ, ಅವರು ಯಾರು ಎಂದು ತಿಳಿದುಕೊಂಡರೆ ನಿಮ್ಮ ಪ್ರೀತಿಗೆ ಹೊಸ ಅರ್ಥವನ್ನು ಅವರು ಕೊಡ್ತಾರೆ. ನಿಮ್ಮ ಸಂಬಂಧಕ್ಕೆ ಹೊಸ ರೀತಿಯ ಬೆಸುಗೆಯನ್ನು ಹಾಕ್ತಾರೆ. ಆದ್ದರಿಂದ ಅಂತಹ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಅವರು ನಿಮಗಾಗಿ ನಿಮ್ಮ ಕಡೆಯಿಂದ ಸೂಚನೆ ಬರುತ್ತದೆ ಎಂದು ಅವರು ಕಾಯ್ತಾ ಇದ್ದಾರೆ. ಆ ಸೂಚನೆಯನ್ನು ನೀವು ನೀಡಿ ಅವರ ಸಂಪರ್ಕವನ್ನು ಬೆಳೆಸಿ ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಸಂತೋಷವನ್ನು ಹೊತ್ತುಕೊಂಡು ಅವರು ಬರ್ತಾರೆ ಅಂತ ನಾನು ಹೇಳ್ತಿದ್ದೀನಿ. ನೋಡಿ ಸ್ನೇಹಿತರೆ, ಈ ದಿನ ಹನುಮಾನರು ನೋಡಿ ಬ್ರೇಕಿಂಗ್ ಚೈನ್ಸ್, ನಿಮ್ಮ ಹಳೆಯ ಅನುಭವಗಳಿಂದ ಹೊರಬಂದು ಸಿಂಧೂರ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಚಿರಂಜೀವಿ ನಿಮಗೆ ಹೊಸ ರೀತಿಯ ಸಂಬಂಧ ಶಾಶ್ವತವಾಗಿ ಇರುವಂತೆ ದ ರೋರ್ ಅಂದರೆ ಅವರು ನಿಮ್ಮ ಜೀವನದಲ್ಲಿ ಹಳೆಯ ನೋವುಗಳನ್ನು ಮರೆಸಲಿಕ್ಕೆ ದ ರಿಂಗ್ ಅವರು ನಿಮ್ಮ ಕಡೆಯಿಂದ ಸೂಚನೆಯನ್ನು ಬರಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಹನುಮಾನ್ಜಿಯವರು ಈ ರೀತಿ ನಿಮಗೆ ಸೂಚನೆಯನ್ನು ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿ, ಹೊಸ ವ್ಯಕ್ತಿ ಈ ರೀತಿಯಲ್ಲಿ ಆಗಮಿಸುತ್ತಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಮಿಸ್ ಮಾಡ್ಕೋಬೇಡಿ. ಅವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ, ಕಾಯಿರಿ. ಖಂಡಿತವಾಗಿಯೂ ಹನುಮಾನ್, ಶ್ರೀರಾಮ ಹಾಗೂ ಸೀತಾಮಾತೆಯವರು ನಿಮಗೆ ಆಶೀರ್ವಾದವನ್ನು ಕೊಟ್ಟೇ ಕೊಡ್ತಾರೆ. ನಿಮಗೆ ಒಳ್ಳೆಯ ಜೀವನ ಸಂಗಾತಿಯನ್ನು ಅವರು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ನೀವು ಕೂಡ ತಾಳ್ಮೆಯಿಂದ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಂತಹ ವಿಡಿಯೋಗಳಿಗೆ ಹನುಮಾನ್ ಸಂದೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ. ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ.